ಎರಡನೇ ಬಾರಿಗೆ ಚಿನ್ನಯ್ಯಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಮುಗಿಸಿ ಎಸ್ಐಟಿ ಟೀಮ್ ಕರ್ಕೊಂಡು ಹೋಗಿದೆ. ಬೆಳ್ತಂಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ. ಚಿನ್ನನನ್ನ ವಾಪಸ್ ಕಚೇರಿಗೆ ಎಸ್ಐಟಿ ಟೀಮ್ ಕರ್ಕೊಂಡು ಹೋಗಿದೆ. ಎರಡನೇ ಬಾರಿ ಇದು ಅರೆಸ್ಟ್ ಮಾಡಾದ್ಮೇಲೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರೋದು. ಸಬ್ ಇನ್ಸ್ಪೆಕ್ಟರ್ ವಿನೋದ್ ರೆಡ್ಡಿ ನೇತೃತ್ವದಲ್ಲಿ ಆಸ್ಪತ್ರೆಗೆ ಆತನನ್ನು ಕರೆ ತಂದಿದ್ರು. ಮೆಡಿಕಲ್ ಟೆಸ್ಟ್ ಮಾಡಿಸಿ ಮತ್ತೆ ಆತನನ್ನು ಸ್ಟೇಷನ್ನಿಗೆ ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ಆಗಿದ್ದಾನೆ, ಇನ್ನು ವಿಚಾರಣೆ ನಡೆಸಬೇಕು, ಬಾಯ್ ಬಿಡಿಸ್ಬೇಕು, ಇನ್ನು ಹಲವು ವಿಚಾರಗಳಿದೆ ಈತನಿಂದ ಹೊರತೆಗೆಯೋದು. ಆ ಎಲ್ಲ ವಿಚಾರಗಳನ್ನು ಹೊರತೆಗಿಬೇಕು. ಈತನ ಹಿಂದೆ ಯಾರಿದ್ದಾರೆ ಅವ್ರುಗಳನ್ನು ಎಡೆಮುರಿ ಕಟ್ಟಿ ತಗೊಂಡು ಬಂದು ಅದಾದಮೇಲೆ SIT ವಿಚಾರಣೆಗೆ ಒಳಪಡಿಸಬೇಕು. ನೋಡಿ ಎಂಥ ವಿಪರ್ಯಾಸ. ಈತ ಮಾಡಿದ್ದ ಆರೋಪಗಳನ್ನು ನಂಬಿಕೊಂಡು SIT ರಚನೆಯಾಗಿದ್ದು. ಆತ ತೋರಿಸಿದ ಕಡೆ ಎಲ್ಲ ತಗೊಂಡೋಗಿ JCB ಕಾರ್ಮಿಕರು, ಇಡೀ SIT ಸಿಬ್ಬಂದಿ, ಸ್ಥಳೀಯ ಪೊಲೀಸರು ಈತನಿಗೆ ಪ್ರೊಟೆಕ್ಷನ್ ಸಮೇತ ಹೋಗಿ ಹುಡುಕಾಡಿದ್ದೆ. ಕೊನೆಗೆ ಅದೇ SIT ಟೀಮ್ ಈಗ ಈ ಮಾಸ್ಕ್ ಮ್ಯಾನ್ನ ಅರೆಸ್ಟ್ ಮಾಡಿದ್ದಾರೆ. ಈತನ ಸುಳ್ಳು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಆತನನ್ನೇ ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗಿದ್ದಾರೆ. ಕಾನೂನು ಪ್ರಕ್ರಿಯೆಯ ಭಾಗ. ಇವತ್ತು 2 ಬಾರಿ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ಮತ್ತೆ ವಿಚಾರಣೆಗೆ ಅಂತ ಆತನನ್ನು ಕರ್ಕೊಂಡು ಹೋಗಿರೋದು. ಇನ್ನು ಹಲವು ಪ್ರಶ್ನೆಗಳಿಗೆ ಈ ಮುಸುಕುದಾರಿ ಉತ್ತರ ಕೊಡಬೇಕಾಗತ್ತೆ. ಬಹುಶಃ ಇನ್ನು ಎಲ್ಲ ಪ್ರಶ್ನೆಗಳಿಗೂ ಆ ಥರ ಉತ್ತರ ಕೊಡ್ತಾನೆ. ಯಾಕಂದರೆ ಆತ ತಗಲಾಕೊಂಡಿದ್ದಾಗಿದೆ. ಇನ್ನು ಈತ ಯಾರನ್ನು ರಕ್ಷಿಸಬೇಕು ಅನ್ನುವಂಥ ಅವಶ್ಯಕತೆ ಆತನಿಗೆ ಇರೋದಿಲ್ಲ. ದುಡ್ಡು ಕೊಟ್ಟಿದ್ರು, ಬಂದು ಅವರು ಹೇಳಿದ ಕೆಲಸ ಮಾಡಿದ್ದಾನೆ. ಈಗ ಅವನಿಗೆ ಅದರ ತೀವ್ರತೆ ಏನು, ತಾನು ಮಾಡಿದಂಥ ಪ್ರಮಾದ ಅದು ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗಿದೆ. ತಪ್ಪು ಒಪ್ಕೊಂಡಿದ್ದಾನೆ. ಇನ್ನು ಯಾರು ನನ್ನನ್ನು ಇದಕ್ಕೆ ಬಲವಂತ ಮಾಡಿದ್ರು, ಅದಕ್ಕೆ ಏನೇನೆಲ್ಲ ಆಮಿಷ ತೋರಿಸಿದ್ರು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಯಾರು, ಇದರ ಹಿಂದೆ ಇರೋದು ಯಾರು, ಅದನ್ನೆಲ್ಲ ಮುಚ್ಚಿಟ್ಕೊಂಡು ಆತನಿಗೆ ಏನೂ ಆಗಬೇಕಾಗಿರಲ್ಲ. ಅಥವಾ ಆತ ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು SIT ಟೀಮ್ ಸುಮ್ಮನೆ ಬಿಡಲ್ಲ. ಹಲವು ಪ್ರಶ್ನೆಗಳಿಗೆ ಈತ ಉತ್ತರಿಸಬೇಕಾಗತ್ತೆ, ತನಿಖೆಯನ್ನು ಎದುರಿಸಬೇಕಾಗತ್ತೆ. ಇಷ್ಟೂ ದಿನ ಈತ ತೋರಿಸಿದ ಕಡೆಗಳಲ್ಲಿ SIT ಅಧಿಕಾರಿಗಳು ಹುಡುಕಾಡ್ತಾ ಇದ್ರು. ಈಗ 4 ಗೋಡೆಗಳ ಮಧ್ಯೆ ಒಂದು ಕೋಣೆಯಲ್ಲಿ ಕೂರಿಸ್ಕೊಳ್ತಾರೆ. ಈತ ಏನು 2-3 ಪುಟ ಇಷ್ಟುದ್ದ ಆರೋಪ ಬರ್ಕೊಟ್ಟಿದ್ದ. ಒಂದು ಘಟನೆ ಅಂತೂ ನನಗೆ ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಆಘಾತ ಆಗಿತ್ತು. ಆ ಬಾಲಕಿಯ ಮೃತದೇಹವನ್ನು ನೋಡಿದಾಗ ಆಕೆ ಇದ್ದಂಥ ಸ್ಥಿತಿ ನೋಡಿ ನನಗೆ ಆಘಾತ ಆಗೋಗಿತ್ತು. ಇವತ್ತಿಗೂ ಅದು ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. 100 ಶವಗಳನ್ನು ಹೂತಿಟ್ಟ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ. 20 ವರ್ಷ ಆದರೂ ನನಗೆ ಅದನ್ನು ಮರೆಯೋದಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ನನಗೆ ಅಷ್ಟರ ಮಟ್ಟಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹೀಗಾಗಿ ನಾನು ಬಂದು ಇದನ್ನು ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈತ ಕೊಟ್ಟಂಥ ದೂರು ಅದನ್ನು ಯಾವ ರೀತಿ ಪೋರ್ಟ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ, ಏನು ನಡೆದಿದೆಯಪ್ಪ ಧರ್ಮಸ್ಥಳದಲ್ಲಿ ಅಂತ ಒಂದು ಕ್ಷಣ ಎಲ್ರಿಗೂ ಕೂಡ ಆಘಾತ ಆಗಿಬಿಡಬೇಕು. ಅಷ್ಟು ಆಘಾತಕಾರಿ ಅಂಶಗಳನ್ನು ಸೇರಿಸಿ ಆ ದೂರಲ್ಲಿ ಈತ ಉಲ್ಲೇಖಿಸಿದ್ದು. ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆದರೆ ಈಗ ಅದೆಲ್ಲವನ್ನು ಮುಂದೆ ಇಟ್ಕೊಂಡು ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಈತ ಉತ್ತರ ಕೊಡಬೇಕಾಗತ್ತೆ. ಎಷ್ಟು ಬೇಗ, 1 ತಿಂಗಳು ಇಲ್ಲ, ಸುಮಾರು ಒಂದು 20-25 ದಿನದ ಅವಧಿಯಲ್ಲಿ ಎಲ್ಲ ಉಲ್ಟಾ ಆಗೋಯ್ತು. ಇದಿನ್ನೆಷ್ಟು ದಿನ ನಡೆಯುತ್ತೋ, ಇನ್ನು ಎಲ್ಲೆಲ್ಲಿ ತೋಡಬೇಕೋ, ಏನಾಗುತ್ತೆ, ವಿಚಾರಣೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಅನ್ನೋ 100 ಪ್ರಶ್ನೆಗಳಿತ್ತು. ಅದೆಲ್ಲದರ ಮಧ್ಯೆ ಬಹಳ ಬೇಗ ಒಂದು ಹಂತವನ್ನು ತಲುಪಿದೆ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.